ನಿಜಕ್ಕೂ ಯಾರಿಗೆ ಯಾರು ವಾರ್ನ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ. ಯಾವ ಮೇಡಮ್ ಜೊತೆ ಯಾವ ನಟ ರೌಡಿ ಗ್ಯಾಂಗ್ ಸಮೇತ ಹೋಗಿದ್ದ? ಇನ್ಸಿಡೆಂಟ್ ನಡೆದಿದ್ದಾದ್ರೂ ಎಲ್ಲಿ? ಪೊಲೀಸರಿಗೆ ಮಾಹಿತಿ ಗೊತ್ತಿದ್ರೂ ಕೂಡ ಪೊಲೀಸ್ನವರು ಸುಮ್ಮನಿದ್ರ? ಕೊಲೆ ಬೆದರಿಕೆ ಹಾಕಿಸಿದ ನಟ ದರ್ಶನ್ನ ಫ್ಯಾನ್ಸ್ನ ಗುಟ್ಟು ರಟ್ಟಾಗ್ತಾ ಇದೆ. ಹೆದರಿದ ನಟ ದೂರವಾಣಿ ಮೂಲಕ ಹಂಚಿಕೊಂಡಂತಹ ಭಯಾನಕ ಸತ್ಯಗಳು ಯಾವುವು? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಆ ನಟ ಇನ್ನೊಬ್ಬ ನಟನಿಗೆ ಬೆದರಿಕೆ ಹಾಕಿದ್ ಯಾವಾಗ, ಯಾಕೆ, ಯಾವ ಕಾರಣಕ್ಕಾಗಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋದು ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗ್ತಾ ಇದೆ. ನಟ ದರ್ಶನ್ ಅವರ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಬೆದರಿಕೆಯನ್ನ ಹೊಡೋದು ಅಥವಾ ಧಮಕಿ ಹಾಕುವಂತಹ ಕೆಲಸಗಳನ್ನ ಅವರ ಫ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ. ರೌಡಿಗಳ ಜೊತೆ ನಂಟನ್ನ ಇಟ್ಕೊಳ್ಳೋದು, ಧಮಕಿ ಹಾಕಿಸುವಂತಹ ಕೆಲಸಗಳನ್ನ ಮಾಡೋದು ಇದೇ ಆಗೋಗ್ಬಿಟ್ಟಿದೆ. ಬಾಸ್ ದೇವ್ರು ಅವ್ರ ಬಗ್ಗೆ ಮಾತನಾಡಬೇಡ ಅಂತ ಹೇಳಿ ಖಡಕ್ ಆಗಿ ಆ ನಟನಿಗೆ ವಾರ್ನ್ ಅನ್ನ ಮಾಡಲಾಗಿದೆ. ಡ್ರ್ಯಾಗರ್ ಒಳಗೆ ಹಾಕಿದ್ರೆ ಲೈಫ್ ಪೂರ್ತಿ ಎದ್ದೊಳದಿಲ್ಲ ನೀನು ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಡ್ರ್ಯಾಗರ್ ಸೇರಿದಂತೆ ವೆಪನ್ಗಳಿಂದ ಸ್ಯಾಂಡಲ್ವುಡ್ ನಟನಿಗೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಯಾರಿಗೆ ಯಾರು ವಾರ್ನ್ ಮಾಡಿದ್ರು? ಹಾಗಿದ್ರೆ ಯಾವ ಮೇಡಮ್ ಜೊತೆ ಯಾವ ನಟ ರೌಡಿ ಗ್ಯಾಂಗ್ ಸಮೇತ ಹೋಗಿದ್ದ? ಇಲ್ಲಿ ಯಾರು ಆ ಮೇಡಮ್ ಯಾರು? ಹಾಗಾದ್ರೆ ಆ ನಟ ಯಾರು? ಆ ನಟ ಇನ್ನೊಬ್ಬ ನಟನಿಗೆ ಏನಂತ ಬೆದರಿಕೆಯನ್ನ ಹಾಕಿದ್ದ? ಇನ್ಸಿಡೆಂಟ್ ಯಾವಾಗ ಆಯ್ತು? ಎಲ್ಲಿ ನಡೆದಿದ್ದು? ಪೊಲೀಸ್ನವರಿಗೆ ಮಾಹಿತಿಯನ್ನ ಹೇಳಿದ್ರು ಕೂಡ ಈ ರೀತಿಯಾಗಿ ಆಗಿದೆ, ನಮ್ಮ ವಿರುದ್ಧವಾಗಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಧಮಕಿ ಹಾಕಿದ್ದಾರೆ ಅಂತ ಹೇಳಿದ್ರು ಕೂಡ ಪೊಲೀಸ್ನವರು ಯಾಕಿನ್ನೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ದರ್ಶನ್ ರವರ ಸಹವಾಸ ದೋಷದಿಂದಾಗಿ ಅವರ ಅಭಿಮಾನಿಗಳು, ಅವರ ಸೋ ಕಾಲ್ಡ್ ಫ್ಯಾನ್ಸ್ ಅಂತ ಏನ್ ಹೇಳ್ತಾರೆ, ಕಲ್ಟ್ ಫ್ಯಾನ್ಗಳು ಅಂತ ಏನ್ ಕರೀತಾರೆ, ಅವರುಗಳು ನಡೆದುಕೊಳ್ತಾ ಇರುವಂತಹ ರೀತಿ ನಿಜಕ್ಕೂ ಆತಂಕವನ್ನ ಕೂಡ ಉಂಟು ಮಾಡ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಫ್ಯಾನ್ಸ್ಗಳು ಅವರ ನಡ್ಕೊಂಡು ಬಂದಂತಹ ಹಾದಿ ಅಥವಾ ಅವರು ಮಾಡುವಂತಹ ಒಳ್ಳೆ ಕೆಲಸದಿಂದಾಗಿ ಫ್ಯಾನ್ಸ್ಗಳು ಪ್ರೇರಿತರಾಗಿ ಅವರು ಕೂಡ ಅವರನ್ನ ಅನುಕರಣೆ ಮಾಡ್ತಾರೆ. ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅದನ್ನ ಅನುಕರಣೆ ಮಾಡ್ತಾರೆ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ರವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ಗಳು ಯಾವ ರೀತಿಯಾಗಿ ವರ್ತಿಸಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಓಕೆ, ಫ್ಯಾನ್ ಬೇಸ್ ಇರಬಹುದು, ಲೋಕಲ್ ಫ್ಯಾನ್ಸ್ಗಳು ಅತಿ ಹೆಚ್ಚಾಗಿ ಇರಬಹುದು, ಇಲ್ಲ ಅಂತ ಹೇಳಲ್ಲ. ದರ್ಶನ್ ಅವರಿಗೆ ಅವರ ಅಭಿಮಾನಿಗಳು ಅನ್ನ ಹಾಕುವಂತ ದೇವರೇ ಇರಬಹುದು, ಇಲ್ಲ ಅಂತ ಯಾರೂ ಕೂಡ ಹೇಳೋದಿಲ್ಲ. ಬಟ್ ಆದ್ರೆ ದರ್ಶನ್ ಅವರ ನಡವಳಿಕೆಯಿಂದಾಗಿ ಅವರ ಅಭಿಮಾನಿಗಳು ಅಂತ ಏನು ಕರಿತೀವೋ ಅವರು ದುರ್ವರ್ತನೆಯನ್ನ ತೋರ್ತಾ ಇದ್ದಾರೆ. ಬೆಂಗಳೂರಿನ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ರೌಡಿಗಳ ಜೊತೆ ನಂಟನ್ನ ಹೊಂದಿದ್ರು. ಈಗ ಥೈಲ್ಯಾಂಡ್ಗೆ ಹೋಗಿದ್ರು ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಅಂತ ಹೇಳಿ, ಅಲ್ಲೂ ಕೂಡ ರೌಡಿಯ ಜೊತೆ ಪ್ರತ್ಯಕ್ಷವಾಗಿದ್ದಾರೆ. ಯಾಕೆ ದರ್ಶನ್ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ.